ರಾಗಿ ಖರೀದಿ ನೋಂದಣಿಯನ್ನು ನಿಲ್ಲಿಸಿದ ಸರ್ಕಾರದ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೊಡ್ಡಬಳ್ಳಾಪುರದ ರೈತ ಭವನಕ್ಕೆ ರೈತರು ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನು ಹೊರಹಾಕಿರುವುದು. 2 ದಿನದಲ್ಲಿ ಈ ರಾಗಿ ಖರೀದಿ ನೋಂದಣಿಯನ್ನ ಮಾಡಬೇಕು ಅಂತ ಇದೀಗ ರೈತರು ಆಗ್ರಹ ಮಾಡಿದ್ದಾರೆ. ಒಂದ್ ವೇಳೆ ಈ ನೋಂದಣಿಯನ್ನ ಪ್ರಾರಂಭ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ರಾಗಿ ಖರೀದಿ ನೋಂದಣಿಯನ್ನ ನಿಲ್ಲಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಇವತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಏನು ರೈತ ಭವನ ಎಪಿಎಂಸಿ ಮಾರುಕಟ್ಟೆ ಬಳಿ ಇರತಕ್ಕಂತಹ ರೈತ ಭವನದ ಮುಂದೆ ಸಾಕಷ್ಟು ಜನ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಏನು ರಾಗಿಯನ್ನ ಈಗಾಗಲೇ ಸುಮಾರು ತಾಲೂಕಿನಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚು ರೈತರು ಕೂಡ ಇನ್ನೂ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ಆಗಾಗಲೇ ಈಗ ಅಧಿಕಾರಿಗಳು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸ್ಥಗಿತ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಾವು ಬೆಳೆದಿರುವಂತಹ ರಾಗಿಯನ್ನ ನಾವು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಜೊತೆಗೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ನಮ್ಮ ಜೊತೆಗೆ ರೈತರು ಕೂಡ ಇಲ್ಲೇ ಏನು ರಾಗಿ ಖರೀದಿ ನೋಂದಣಿಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ರೈತರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮದು ರಾಗಿ ಖರೀದಿ ನೋಂದಣಿ ಯಾವಾಗ ಸ್ಟಾಪ್ ಮಾಡಿದಾರಂತೆ, ಏನು ನಿಮ್ಮ ಆರೋಪ? ಸರ್, ಡಿಸೆಂಬರ್ 15ರಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಯಾವುದೇ ಮಾಹಿತಿ ಇಲ್ಲದೆ ಡಿಸೆಂಬರ್ 15ಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸುಮಾರು ರೈತರು ಇನ್ನೂ ಹಾಗೆ ಉಳ್ಕೊಂಡಿರೋದ್ರಿಂದ ರಾಗಿ ಖರೀದಿ ಕೇಂದ್ರ ಮರುಸ್ಥಾಪನೆ ಮಾಡಬೇಕಾಗಿ ಸರ್ಕಾರಕ್ಕಾಗಲಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಳಕಳಿ. ಎಷ್ಟು ಬೆಳೆದಿರ ಸರ್? ಇನ್ನು ಎಷ್ಟು ಜನ ರೈತರು ರಾಗಿ ನೋಂದಣಿ ಅಂದ್ರೆ ಖರೀದಿ ನೋಂದಣಿ ಅಂದ್ರೆ ಮಾರಾಟ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ಸರ್? ಸರಿಸುಮಾರು 1,500ವರೆಗೂ ಇದ್ದಾರೆ ಅಂತ ಹೇಳಿ ರೈತರ ಕಡೆಯಿಂದ ಮಾಹಿತಿ ಇದೆ. ಫಾರ್ ಎಕ್ಸಾಂಪಲ್ ನಮ್ದೇ ಆದ್ರೂ ಇನ್ನೂ ಸುಮಾರು 20ರಿಂದ 25 ಕ್ವಿಂಟಲ್ ರಾಗಿ ಹಾಗೆ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಮರುಸ್ಥಾಪನೆ ಮಾಡಬೇಕಾಗಿ ಇದರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಇದರ ಕರ್ನಾಟಕ ಸರ್ಕಾರಕ್ಕಾಗಿ ನಮ್ಮ ಕಡೆ ರೈತರ ಕಡೆಯಿಂದ ವಿನಂತಿ. ಈಗ ಅವರೇನ್ ಹೇಳ್ತಾ ಇದ್ರು ಅಧಿಕಾರಿಗಳು, ಯಾಕೆ ಈಗ ಖರೀದಿ ನೋಂದಣಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತೆ? ಸರ್, ಅವ್ರು ಹೇಳ್ತಿದ್ದಾರೆ ಈಗ ಆಲ್ರೆಡಿ ಅವರ ಟಾರ್ಗೆಟ್ ರೀಚ್ ಆಗಿದೆ, ಹಾಗಾಗಿ ನಮ್ಮಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ರೈತರು ರೈತರಿಗೆ ಟಾರ್ಗೆಟ್ ಅಂತ ಕೊಟ್ಟಾಗ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಹೇಳ್ತಾರೆ ರೈತರು ಉಳಿಬೇಕು ಅಂತೇಳಿ, ಎಲ್ಲಿಂದ ಉಳಿತಾರೆ ಈ ತರ ಟಾರ್ಗೆಟ್ ಕೊಟ್ಟಾಗ? ಹಾಗಾಗಿ ಯಾವುದೇ ಒಂದು ಟಾರ್ಗೆಟ್ ಇಲ್ಲದೆ, ಯಾವುದೇ ಒಂದು ನಿಗದಿ ಇಲ್ಲದೆ ರೈತರು ರಾಗಿ ಖರೀದಿ ಕೇಂದ್ರವನ್ನು ಮುಂದುವರಿಸಬೇಕಾಗಿ ಸರ್ಕಾರಕ್ಕೆ ನಮ್ಮ ಕಡೆ ರೈತರು ಬಂದವರಿಂದ ವಿನಂತಿ. ಇದು ಏನು ರೈತರು ಹೇಳುವಂತ ಮಾತು. ಈಗಾಗಲೇ ತಾಲೂಕಿನಾದ್ಯಂತ ಕೂಡ ಸಾಕಷ್ಟು ರೈತರು ಕೂಡ ಇನ್ನ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ನೋಂದಣಿಗಳನ್ನ ಮಾಡ್ಕೊಳ್ಳದೆ ಹೋದ್ರೆ ಮಾರಾಟ ಮಾಡ್ಲಿಕ್ಕೆ ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜೊತೆಗೆ ನೋಂದಣಿಯನ್ನ ಮಾಡಿಕೊಂಡು ನಮ್ಮ ರಾಗಿಯನ್ನು ಕೂಡ ಖರೀದಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ರಾಗಿ ಖರೀದಿ ನೋಂದಣಿಯನ್ನು ನಿಲ್ಲಿಸಿದ ಸರ್ಕಾರದ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೊಡ್ಡಬಳ್ಳಾಪುರದ ರೈತ ಭವನಕ್ಕೆ ರೈತರು ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನು ಹೊರಹಾಕಿರುವುದು. 2 ದಿನದಲ್ಲಿ ಈ ರಾಗಿ ಖರೀದಿ ನೋಂದಣಿಯನ್ನ ಮಾಡಬೇಕು ಅಂತ ಇದೀಗ ರೈತರು ಆಗ್ರಹ ಮಾಡಿದ್ದಾರೆ. ಒಂದ್ ವೇಳೆ ಈ ನೋಂದಣಿಯನ್ನ ಪ್ರಾರಂಭ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ರಾಗಿ ಖರೀದಿ ನೋಂದಣಿಯನ್ನ ನಿಲ್ಲಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಇವತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಏನು ರೈತ ಭವನ ಎಪಿಎಂಸಿ ಮಾರುಕಟ್ಟೆ ಬಳಿ ಇರತಕ್ಕಂತಹ ರೈತ ಭವನದ ಮುಂದೆ ಸಾಕಷ್ಟು ಜನ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಏನು ರಾಗಿಯನ್ನ ಈಗಾಗಲೇ ಸುಮಾರು ತಾಲೂಕಿನಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚು ರೈತರು ಕೂಡ ಇನ್ನೂ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ಆಗಾಗಲೇ ಈಗ ಅಧಿಕಾರಿಗಳು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸ್ಥಗಿತ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಾವು ಬೆಳೆದಿರುವಂತಹ ರಾಗಿಯನ್ನ ನಾವು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಜೊತೆಗೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ನಮ್ಮ ಜೊತೆಗೆ ರೈತರು ಕೂಡ ಇಲ್ಲೇ ಏನು ರಾಗಿ ಖರೀದಿ ನೋಂದಣಿಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ರೈತರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮದು ರಾಗಿ ಖರೀದಿ ನೋಂದಣಿ ಯಾವಾಗ ಸ್ಟಾಪ್ ಮಾಡಿದಾರಂತೆ, ಏನು ನಿಮ್ಮ ಆರೋಪ? ಸರ್, ಡಿಸೆಂಬರ್ 15ರಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಯಾವುದೇ ಮಾಹಿತಿ ಇಲ್ಲದೆ ಡಿಸೆಂಬರ್ 15ಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸುಮಾರು ರೈತರು ಇನ್ನೂ ಹಾಗೆ ಉಳ್ಕೊಂಡಿರೋದ್ರಿಂದ ರಾಗಿ ಖರೀದಿ ಕೇಂದ್ರ ಮರುಸ್ಥಾಪನೆ ಮಾಡಬೇಕಾಗಿ ಸರ್ಕಾರಕ್ಕಾಗಲಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಳಕಳಿ. ಎಷ್ಟು ಬೆಳೆದಿರ ಸರ್? ಇನ್ನು ಎಷ್ಟು ಜನ ರೈತರು ರಾಗಿ ನೋಂದಣಿ ಅಂದ್ರೆ ಖರೀದಿ ನೋಂದಣಿ ಅಂದ್ರೆ ಮಾರಾಟ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ಸರ್? ಸರಿಸುಮಾರು 1,500ವರೆಗೂ ಇದ್ದಾರೆ ಅಂತ ಹೇಳಿ ರೈತರ ಕಡೆಯಿಂದ ಮಾಹಿತಿ ಇದೆ. ಫಾರ್ ಎಕ್ಸಾಂಪಲ್ ನಮ್ದೇ ಆದ್ರೂ ಇನ್ನೂ ಸುಮಾರು 20ರಿಂದ 25 ಕ್ವಿಂಟಲ್ ರಾಗಿ ಹಾಗೆ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಮರುಸ್ಥಾಪನೆ ಮಾಡಬೇಕಾಗಿ ಇದರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಇದರ ಕರ್ನಾಟಕ ಸರ್ಕಾರಕ್ಕಾಗಿ ನಮ್ಮ ಕಡೆ ರೈತರ ಕಡೆಯಿಂದ ವಿನಂತಿ. ಈಗ ಅವರೇನ್ ಹೇಳ್ತಾ ಇದ್ರು ಅಧಿಕಾರಿಗಳು, ಯಾಕೆ ಈಗ ಖರೀದಿ ನೋಂದಣಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತೆ? ಸರ್, ಅವ್ರು ಹೇಳ್ತಿದ್ದಾರೆ ಈಗ ಆಲ್ರೆಡಿ ಅವರ ಟಾರ್ಗೆಟ್ ರೀಚ್ ಆಗಿದೆ, ಹಾಗಾಗಿ ನಮ್ಮಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ರೈತರಿಗೆ ಟಾರ್ಗೆಟ್ ಅಂತ ಕೊಟ್ಟಾಗ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಹೇಳ್ತಾರೆ ರೈತರು ಉಳಿಬೇಕು ಅಂತೇಳಿ, ಎಲ್ಲಿಂದ ಉಳಿತಾರೆ ಈ ತರ ಟಾರ್ಗೆಟ್ ಕೊಟ್ಟಾಗ? ಹಾಗಾಗಿ ಯಾವುದೇ ಒಂದು ಟಾರ್ಗೆಟ್ ಇಲ್ಲದೆ, ಯಾವುದೇ ಒಂದು ನಿಗದಿ ಇಲ್ಲದೆ ರೈತರು ರಾಗಿ ಖರೀದಿ
ಕೇಂದ್ರವನ್ನು ಮುಂದುವರಿಸಬೇಕಾಗಿ ಸರ್ಕಾರಕ್ಕೆ ನಮ್ಮ ಕಡೆ ರೈತರು ಬಂದವರಿಂದ ವಿನಂತಿ. ಇದು ಏನು ರೈತರು ಹೇಳುವಂತ ಮಾತು. ಈಗಾಗಲೇ ತಾಲೂಕಿನಾದ್ಯಂತ ಕೂಡ ಸಾಕಷ್ಟು ರೈತರು ಕೂಡ ಇನ್ನೂ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ನೋಂದಣಿಗಳನ್ನ ಮಾಡ್ಕೊಳ್ಳದೆ ಹೋದ್ರೆ ಮಾರಾಟ ಮಾಡ್ಲಿಕ್ಕೆ ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ನೋಂದಣಿಯನ್ನ ಮಾಡಿಕೊಂಡು ನಮ್ಮ ರಾಗಿಯನ್ನು ಕೂಡ ಖರೀದಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ರಾಗಿ ಖರೀದಿ ನೋಂದಣಿಯನ್ನು ನಿಲ್ಲಿಸಿದ ಸರ್ಕಾರದ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೊಡ್ಡಬಳ್ಳಾಪುರದ ರೈತ ಭವನಕ್ಕೆ ರೈತರು ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನು ಹೊರಹಾಕಿರುವುದು. 2 ದಿನದಲ್ಲಿ ಈ ರಾಗಿ ಖರೀದಿ ನೋಂದಣಿಯನ್ನ ಮಾಡಬೇಕು ಅಂತ ಇದೀಗ ರೈತರು ಆಗ್ರಹ ಮಾಡಿದ್ದಾರೆ. ಒಂದ್ ವೇಳೆ ಈ ನೋಂದಣಿಯನ್ನ ಪ್ರಾರಂಭ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ರಾಗಿ ಖರೀದಿ ನೋಂದಣಿಯನ್ನ ನಿಲ್ಲಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಇವತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಏನು ರೈತ ಭವನ ಎಪಿಎಂಸಿ ಮಾರುಕಟ್ಟೆ ಬಳಿ ಇರತಕ್ಕಂತಹ ರೈತ ಭವನದ ಮುಂದೆ ಸಾಕಷ್ಟು ಜನ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಏನು ರಾಗಿಯನ್ನ ಈಗಾಗಲೇ ಸುಮಾರು ತಾಲೂಕಿನಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚು ರೈತರು ಕೂಡ ಇನ್ನೂ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ಆಗಾಗಲೇ ಈಗ ಅಧಿಕಾರಿಗಳು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸ್ಥಗಿತ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಾವು ಬೆಳೆದಿರುವಂತಹ ರಾಗಿಯನ್ನ ನಾವು ಎಲ್ಲಿ ತೆಗೆದುಕೊಳ್ಳು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ನಮ್ಮ ಜೊತೆಗೆ ರೈತರು ಕೂಡ ಇಲ್ಲೇ ಏನು ರಾಗಿ ಖರೀದಿ ನೋಂದಣಿಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ರೈತರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮದು ರಾಗಿ ಖರೀದಿ ನೋಂದಣಿ ಯಾವಾಗ ಸ್ಟಾಪ್ ಮಾಡಿದಾರಂತೆ, ಏನು ನಿಮ್ಮ ಆರೋಪ? ಸರ್, ಡಿಸೆಂಬರ್ 15ರಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಯಾವುದೇ ಮಾಹಿತಿ ಇಲ್ಲದೆ ಡಿಸೆಂಬರ್ 15ಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸುಮಾರು ರೈತರು ಇನ್ನೂ ಹಾಗೆ ಉಳ್ಕೊಂಡಿರೋದ್ರಿಂದ ರಾಗಿ ಖರೀದಿ ಕೇಂದ್ರ ಮರುಸ್ಥಾಪನೆ ಮಾಡಬೇಕಾಗಿ ಸರ್ಕಾರಕ್ಕಾಗಲಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಳಕಳಿ. ಎಷ್ಟು ಬೆಳೆದಿರ ಸರ್? ಇನ್ನು ಎಷ್ಟು ಜನ ರೈತರು ರಾಗಿ ನೋಂದಣಿ ಅಂದ್ರೆ ಖರೀದಿ ನೋಂದಣಿ ಅಂದ್ರೆ ಮಾರಾಟ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ಸರ್? ಸರಿಸುಮಾರು 1,500 ಇದ್ದಾರೆ ಅಂತ ಹೇಳಿ ರೈತರ ಕಡೆಯಿಂದ ಮಾಹಿತಿ ಇದೆ. ಫಾರ್ ಎಕ್ಸಾಂಪಲ್ ನಮ್ದೇ ಆದ್ರೂ ಇನ್ನೂ ಸುಮಾರು 20ರಿಂದ 25 ಕ್ವಿಂಟಲ್ ರಾಗಿ ಹಾಗೆ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಮರುಸ್ಥಾಪನೆ ಮಾಡಬೇಕಾಗಿ ಇದರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಇದರ ಕರ್ನಾಟಕ ಸರ್ಕಾರಕ್ಕಾಗಿ ನಮ್ಮ ಕಡೆ ರೈತರ ಕಡೆಯಿಂದ ವಿನಂತಿ. ಈಗ ಅವರೇನ್ ಹೇಳ್ತಾ ಇದ್ರು ಅಧಿಕಾರಿಗಳು, ಯಾಕೆ ಈಗ ಖರೀದಿ ನೋಂದಣಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತೆ? ಸರ್, ಅವ್ರು ಹೇಳ್ತಿದ್ದಾರೆ ಈಗ ಆಲ್ರೆಡಿ ಅವರ ಟಾರ್ಗೆಟ್ ರೀಚ್ ಆಗಿದೆ, ಹಾಗಾಗಿ ನಮ್ಮಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ರೈತರು ರೈತರಿಗೆ ಟಾರ್ಗೆಟ್ ಅಂತ ಕೊಟ್ಟಾಗ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಹೇಳ್ತಾರೆ ರೈತರು ಉಳಿಬೇಕು ಅಂತೇಳಿ. ಎಲ್ಲಿಂದ ಉಳಿತಾರೆ ಈ ತರ ಟಾರ್ಗೆಟ್ ಕೊಟ್ಟಾಗ? ಹಾಗಾಗಿ ಯಾವುದೇ ಒಂದು ಟಾರ್ಗೆಟ್ ಇಲ್ಲದೆ, ಯಾವುದೇ ಒಂದು ನಿಗದಿ ಇಲ್ಲದೆ ರೈತರ ರಾಗಿ ಖರೀದಿ ಕೇಂದ್ರವನ್ನು ಮುಂದುವರಿಸಬೇಕಾಗಿ ಸರ್ಕಾರಕ್ಕೆ ನಮ್ಮ ಕಡೆ ರೈತರು ಬಂದವರಿಂದ ವಿನಂತಿ. ಇದು ಏನು ರೈತರು ಹೇಳುವಂತ ಮಾತು. ಈಗಾಗಲೇ ತಾಲೂಕಿನಾದ್ಯಂತ ಕೂಡ ಸಾಕಷ್ಟು ರೈತರು ಕೂಡ ಇನ್ನೂ ನೋಂದಣಿಯನ್ನ ಮಾಡ್ಕೊಂಡಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ನೋಂದಣಿಗಳನ್ನ ಮಾಡ್ಕೊಳ್ಳದೆ ಹೋದ್ರೆ ಮಾರಾಟ ಮಾಡ್ಲಿಕ್ಕೆ ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ನೋಂದಣಿಯನ್ನ ಮಾಡಿಕೊಂಡು ನಮ್ಮ ರಾಗಿಯನ್ನು ಕೂಡ ಖರೀದಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.